ರಾಜ್ಯದಲ್ಲಿ ಮತ್ತೆ ಸಾರಿಗೆ ಸಮರ ಶುರುವಾಗಿದೆ. ಸರ್ಕಾರ ಘೋಷಿಸಿದ ಶೇಕಡಾ 12.5% ವೇತನ ಹೆಚ್ಚಳದ ಆದೇಶ ಸಾರಿಗೆ ನೌಕರರ ಕೆಂಗಣ್ಣಿಗೆ ಗುರಿಯಾಗಿದ್ದು, ಇದರ ವಿರುದ್ಧ ಮತ್ತೆ ತೊಡೆತಟ್ಟಿದ್ದಾರೆ. ಹೀಗಾಗಿ ಮೇ 20 ಮುಷ್ಕರದಿಂದ ಹಿಂದೆ ಸರಿಯೋದಿಲ್ಲ ಅಂತ ಪಟ್ಟು ಹಿಡಿದಿದ್ದು ವಿಭಿನ್ನ ರೀತಿಯ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇದರ ನಡುವೆ ಸಾರಿಗೆ ಸಚಿವರ ಜೊತೆ ನಡೆದ 6ನೇ ಸಭೆಯು ವಿಫಲವಾಗಿದ್ದು, ಸರ್ಕಾರಕ್ಕೆ ದಿಕ್ಕೆ ತೋಚದಂತಾಗಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ ನೋಡಿ. ಸಾರಿಗೆ ನೌಕರರು ಮತ್ತು ಸರ್ಕಾರದ ಹಗ್ಗಜಗ್ಗಾಟ. ಸಾರಿಗೆ ಸಚಿವರ ಜೊತೆ ನಡೆದ 6ನೇ ಸಭೆಯು ಫ್ಲಾಪ್. ಮೇ 20ರಿಂದ ರಾಜ್ಯಾದ್ಯಂತ ಸ್ಥಗಿತವಾಗುತ್ತಾ ಬಸ್ ಸಂಚಾರ. ಸಾರಿಗೆ ನೌಕರರ ವೇತನ ಹೆಚ್ಚಳ ವಿಚಾರ ಈಗ ರಾಜ್ಯ ರಾಜಕಾರಣದಲ್ಲಿ ಕಿಚ್ಚು ಹಚ್ಚಿದೆ. ಕನಿಷ್ಠ 25% ವೇತನ ಹೆಚ್ಚಳ ಮಾಡಬೇಕು. ಹಾಗೇನೆ ಅದನ್ನ ಜನವರಿ 1, 2024ರಿಂದಲೇ ಅನ್ವಯ ಆಗುವ ರೀತಿ ಜಾರಿ ಮಾಡಬೇಕು ಎಂಬುದು ನೌಕರರ ಪಟ್ಟು. ಆದರೆ ಸರ್ಕಾರ ಏಕಪಕ್ಷೀಯವಾಗಿ ಶೇಕಡಾ 12.5% ಹೆಚ್ಚಳ ಘೋಷಿಸಿರುವುದು ಜಂಟಿ ಕ್ರಿಯಾ ಸಮಿತಿಯ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ಇಂದು ಸಭೆ ನಡೆಸಿದ ಜಂಟಿ ಕ್ರಿಯಾ ಸಮಿತಿ ಹೋರಾಟದಿಂದ ಹಿಂದೆ ಸರಿಯದಿರಲು ನಿರ್ಧರಿಸಿದೆ. ಈಗಾಗಲೇ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಮತ್ತು ಕಲಬುರಗಿಯಲ್ಲಿ ಬೃಹತ್ ಸಮಾವೇಶ ನಡೆಸಿ ಶಕ್ತಿ ಪ್ರದರ್ಶಿಸಿರುವ ನೌಕರರು ಮೈಸೂರಿನ ಅಂಗಳದಲ್ಲೂ ರಣಕಹಳೆ ಮೊಳಗಿಸಲಿದ್ದಾರೆ. ನಾವು ಕೇಳಿರೋ ಶೇಕಡಾ 25% ಜಾರಿ ಮಾಡದೇ ಇದ್ರೆ ಮೇ 20ರಿಂದ 4 ನಿಗಮಗಳ 1,15,000 ಸಿಬ್ಬಂದಿ ಕರ್ತವ್ಯಕ್ಕೆ ಗೈರಾಗಲಿದ್ದಾರೆ ಅಂತ ಗುಡುಗಿದ್ದಾರೆ. ಆಲ್ರೆಡಿ ಹಿಂದೆನೂ ಸಹ ಹೈಕೋರ್ಟ್ ಆರ್ಡರ್ಗೆ ಬೆಲೆ ಕೊಟ್ಟು ಮುಷ್ಕರವನ್ನು ವಾಪಸ್ ಪಡೆದಿದ್ದೀವಿ. ಈ ಬಾರಿ ಆ ಥರ ತಪ್ಪುಗಳನ್ನ ಮಾಡೋದಕ್ಕೆ ಹೋಗಲ್ಲ. ಯಾಕಂದರೆ ಇದು ನಮ್ಮ ಭವಿಷ್ಯದ ಪ್ರಶ್ನೆ, ನಮ್ಮ ಬದುಕಿನ ಪ್ರಶ್ನೆ ಆಗಿದೆ. ನಾವು ಸಹ ರಿಟರ್ಜನ್ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಯಾಕಂದರೆ ಹಿಂದೆ ನೀವು ಹೇಳಿದಂಥ ಸಂದರ್ಭದಲ್ಲಿ ನಾವು ಮುಷ್ಕರವನ್ನು ವಾಪಸ್ ಪಡೆದು ಕರ್ತವ್ಯಕ್ಕೆ ಹೋಗಿದ್ದನ್ನು ಸಹ ನಮ್ಮನ್ನು ಸರಿಯಾದಂಥ ರೀತಿ ಕಡೆಗಣನೆ ಮಾಡಿದ್ದಾರೆ. ಸರ್ಕಾರ ನಮಗೆ ಸರಿಯಾದಂಥ ಸೌಲಭ್ಯಗಳನ್ನು ಕೊಟ್ಟಿಲ್ಲ. ನಮ್ಮನ್ನು ಆರ್ಥಿಕ ಪರಿಸ್ಥಿತಿಯಿಂದ ದೂರ ಇಟ್ಟಿದ್ದಾರೆ. ಹಾಗಾಗಿ ನಾವು ಮತ್ತೆ ಮುಷ್ಕರದ ದಾರಿಯಿಂದ ಹಿಡಿದಿದ್ದೀವಿ ಅಂತಕ್ಕಂಥದ್ದನ್ನು ಕೋರ್ಟ್ಗೆ ಅಪೀಲ್ ಮಾಡ್ತೀವಿ ಸರ್. ಯಾವುದೇ ಕಾರಣಕ್ಕೂ ಈ ಬಾರಿ ಮುಷ್ಕರದಿಂದ ಹಿಂದೆ ಸರಿತಕ್ಕಂಥ ಮಾತಿಲ್ಲ ಸರ್. ಕಳೆದ ಬಾರಿ ಸರ್ಕಾರ 15% ಹೆಚ್ಚಳ ನೀಡಿತ್ತು. ಆದರೆ ಈ ಬಾರಿ ಅದಕ್ಕಿಂತಲೂ ಕಡಿಮೆ ಮಾಡಿರೋದು ಸರ್ಕಾರದ ಆರ್ಥಿಕ ದಿವಾಳಿತನವನ್ನ ತೋರಿಸುತ್ತಿದೆ ಎಂಬುದು ಸಮಿತಿಯ ಆರೋಪ. ಇದರ ಬೆನ್ನಲ್ಲೇ ನೌಕರರ ಜೊತೆ 6ನೇ ಸಭೆ ನಡೆಸಿದ ಸಾರಿಗೆ ಸಚಿವರ ಸಭೆಯು ವಿಫಲವಾಗಿದ್ದು, ಸರ್ಕಾರ ಈಗಾಗಲೇ ತೀರ್ಮಾನ ಮಾಡಿದ್ದು ನೌಕರರ ನಡೆಯನ್ನ ತಾಳ್ಮೆಯಿಂದ ನೋಡೋದಾಗಿ ಸರ್ಕಾರ ತಿಳಿಸಿದೆ. ನಮ್ಮಲ್ಲಿರ್ತಕ್ಕಂಥ 26,000 ಬಸ್ಸಸ್ಗೆ ಡೀಸೆಲ್ಲೇ, ಎಲೆಕ್ಟ್ರಿಕ್ ಬಸ್ಸಸ್ಸು 1,700 ಇದೆ ಅಷ್ಟೇ. ನಮಗೆ ಡೀಸೆಲ್ ಬೆಲೆ ಜಾಸ್ತಿ ಆದರೆ ಸಹಜವಾಗಿ ನಮಗೆ ಹೊರೆ ಆಗುತ್ತೆ. ಇನ್ನೂ ಮಾಡಿಲ್ಲ, ಮಾಡದೇ ಇದ್ರೆ ಭಾಳ ಸಂತೋಷ. ಒಟ್ನಲ್ಲಿ ಸರ್ಕಾರ ಮತ್ತು ಸಾರಿಗೆ ನೌಕರರ ನಡುವಿನ ಈ ಹಗ್ಗಜಗ್ಗಾಟ ಮೇ 20ರಿಂದ ರಾಜ್ಯದ ಜನಸಾಮಾನ್ಯರ ಸಂಚಾರಕ್ಕೆ ದೊಡ್ಡ ಕುತ್ತು ತರುವ ಲಕ್ಷಣ ಕಾಣ್ತಿದೆ. ನೌಕರರ ಈ ಹೋರಾಟಕ್ಕೆ ಸರ್ಕಾರ ಹೇಗೆ ಪ್ರತಿಕ್ರಿಯಿಸಲಿದೆ ಎಂಬುದು ಈಗ ಕುತೂಹಲ ಮೂಡಿಸಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.